ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ತಿಪ್ಪೇಸ್ವಾಮಿ KT, ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಕುಲ ರಕ್ಷಣಾ ಆಯೋಗ. ನಾನಿವತ್ತು ನಿಮ್ಮ ಮೊಬೈಲ್ನಲ್ಲಿ ಕಡ್ಡಾಯವಾಗಿ ಇರಲೇಬೇಕಾದಂಥ ನಂಬರ್ ಬಗ್ಗೆ ಹೇಳ್ತೆ. ಅದ್ಯಾವುದಪ್ಪ ಅಂದರೆ ಮಕ್ಕಳ ಸಹಾಯವಾಣಿ 1098. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ಅಥವಾ ಒಂದು ದೂರವಾಣಿ ಸಂಖ್ಯೆ ಅಂತ ಸಂಕ್ಷಿಪ್ತವಾಗಿ ಭಾವಿಸ್ಬೇಡಿ. ಇದು ಸಾವಿರಾರು ಮಕ್ಕಳ ಬದುಕಿನ ಭರವಸೆ. ಯಾಕೆ ನಮ್ಮ ದೇಶದಲ್ಲಿ ಆತ್ಮೀಯರೇ, ನೀವು ಹೋಗುವ ಪ್ರತಿಯೊಂದು ದಿನ ನೀವು ಹೋಗೋ ದಾರಿನಲ್ಲಿ, ನಿಮ್ಮ ಆಫೀಸ್ಗೆ ಹೋಗೋ ಸಂದರ್ಭದಲ್ಲಿ, ನಿಮ್ಮ ಮನೆ ಹತ್ರ ಚಿಂದಿ ಆಯುವ ಮಕ್ಕಳು, ಭಿಕ್ಷೆ ಬೇಡುವ ಮಕ್ಕಳು, ನಿಮ್ಮ ಊರಿನಲ್ಲಿ ಬದುಕ್ತಿರೋ ಪ್ರದೇಶದಲ್ಲಿ ಅನಾಥ ಮಕ್ಕಳು, ರೋಗಿಷ್ಠ ಮಕ್ಕಳು, ಸಂಕಷ್ಟದಲ್ಲಿರೋ ಮಕ್ಕಳು, ವಿಕಲಚೇತನ ಮಕ್ಕಳು ನೀವು ಕಂಡೇ ಕಾಣ್ತೀರಿ. ಅಂಥ ಎಲ್ಲ ಸಂದರ್ಭದಲ್ಲಿ ನೋಡಿಯೂ ನೋಡದಂತೆ ನೀವು ಹೋದರೆ ನಿಜವಾಗಿಯೂ ಒಬ್ಬ ನಾಗರಿಕರಾಗಿ ನೀವು ಮಾಡಬೇಕಾದ ಒಂದು ಕರ್ತವ್ಯದಿಂದ ನೀವು ವಿಮುಖರಾದ್ರಿ ಅಂತಲೇ ಅರ್ಥ. ಈ ದೇಶದಲ್ಲಿ ಮಕ್ಕಳ ನ್ಯಾಯ, ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015 ಅಂತ ಬಂದಿದೆ. ಈ ದೇಶದ ಯಾವುದೇ ಭಾಗದಲ್ಲಿ, ಯಾವುದೇ ಸಂದರ್ಭದಲ್ಲಿ ಮಗು ಸಂಕಷ್ಟಕ್ಕೊಳಗಾದರೆ ಅಂಥ ಮಕ್ಕಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಿಮ್ಮ ಪ್ರತಿದಿನ ನೀವು ಪತ್ರಿಕೆಯಲ್ಲಿ ಇಂಥ ನೂರಾರು ಪ್ರಕರಣಗಳ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗುವಂಥ ಎಲ್ಲ ಪ್ರಕರಣಗಳು ನೋಡ್ತೀವಿ. ಸಂಕಷ್ಟದಲ್ಲಿರುವಂಥ ಮಕ್ಕಳನ್ನು ನೋಡ್ತೀರಿ. ನಿಮ್ಗೆ ಆ ಕ್ಷಣಕ್ಕೆ ಕರುಣೆ ಬರುತ್ತೆ, ಅಯ್ಯೋ ಈ ಕಷ್ಟ ಆಗಬಾರ್ದು ಅಂತ ನಿಮ್ಮ ಹೃದಯ ಮಿಡಿಯುತ್ತೆ. ಆದರೆ ಅದು ಮಗುವಿನ ಬದುಕಿನಲ್ಲಿ ಪರಿವರ್ತನೆ ತರಲ್ಲ. ನೀವು ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಹೆಜ್ಜೆ ಮುಂದೆ ಹೋಗಿ ಹಲವಾರು ಸಿಸ್ಟಮ್ಸ್ ಇದೆ ದೇಶದಲ್ಲಿ. ಇಂಥ ಮಕ್ಕಳಿಗಾಗಿ ಹಲವಾರು ವ್ಯವಸ್ಥೆಗಳಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ, ಮಕ್ಕಳ ಕಲ್ಯಾಣ ಸಮಿತಿ ಇದೆ, ಜುವೆನಲ್ ಜಸ್ಟಿಸ್ ಬೋರ್ಡ್ ಇದೆ, ಪ್ರತಿ ಪೊಲೀಸ್ ಠಾಣೆಯಲ್ಲಿ SJPU ಸ್ಪೆಷಲ್ ಜುವೆನಲ್ ಪೊಲೀಸ್ ಯೂನಿಟ್ ಇದೆ, ಕರ್ನಾಟಕ ರಾಜ್ಯ ಮಕ್ಕಳ ಕುಲ ರಕ್ಷಣಾ ಆಯೋಗ ಇದೆ. ಅಂತಹ ಎಲ್ಲ ವ್ಯವಸ್ಥೆಗಳಿಗೆ ನೀವು ಕಂಡ ಒಂದು ಮಗುವಿಗೆ ಒಂದೇ ನೀವು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಿರುವ ಮಕ್ಕಳ ಸಹಾಯವಾಣಿ 1098ಕ್ಕೆ ಒಂದು ಕರೆ ಮಾಡಿ, ನಾನು ಇಂಥ ಸ್ಥಳದಲ್ಲಿ ಇಂಥ ಒಂದು ಸಂಕಟದಲ್ಲಿರುವ ಮಗುವನ್ನು ನೋಡಿದ್ದೀನಿ, ತಾವು ರಕ್ಷಣೆ ಮಾಡಿ ಅಂತ ಒಂದು ಮಾಡುವ ಕರೆ ಆ ಮಗುವಿನ ಬದುಕಿನ ಬಹಳ ದೊಡ್ಡ ಪರಿವರ್ತನೆ ತರುತ್ತೆ. ಹಾಗಾಗಿ ಮಕ್ಕಳು ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಕಂಡಾಗಲೂ ಕೂಡ ನೀವು ಮಕ್ಕಳ ಸಹಾಯವಾಣಿಗೆ 24/7 ನೀವು ಕರೆ ಮಾಡ್ಬೋದು, ಯಾವುದೇ ಭಾಗದಲ್ಲಿ ಕೂಡ. ಮತ್ತು ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿರ್ತಾರೆ. ಕೆಲವ್ರಿಗೆ ಇರುತ್ತೆ, ಅಯ್ಯೋ ನಾನು ಇದು ಹೇಳಿದ್ರೆ ನನ್ನನ್ನು ಕೋರ್ಟು, ಕೇಸು, ಕಚೇರಿ ಆ ಥರ ಎಲ್ಲ ಕರೆಸ್ತಾರೋ ಏನೋ ಅಂತಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ಹಾಗಾಗಿ ನೀವು ಯಾವುದೇ ಸಂಕಷ್ಟದೊಳಗಿನ ಮಕ್ಕಳ ನಿಮ್ಮ ಕಣ್ಣೆದುರಿಗೆ ಕಂಡಾಗ ನೀವು ನಿರ್ಭೀತಿಯಿಂದ ನೀವು ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಕ್ಕೆ ಕರೆ ಮಾಡ್ಬೋದು. ಆ ಕರೆ ಮಾಡಿದಾಗ ನೀವು ಆತಂಕ ಪಡಬೇಡಿ, ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡಲಾಗತ್ತೆ. ನೀವು ಯಾರು ಕರೆ ಮಾಡಿದ್ರಿ ಅನ್ನೋ ಮಾಹಿತಿ ಯಾರಿಗೂ ಸಿಗೋದಿಲ್ಲ. ಆದರೆ ನೀವು ಕರೆ ಮಾಡಲಿಲ್ಲ ಆದರೆ ನೀವು ನಿಜವಾಗ್ಲೂ ಆ ಮಗುವಿಗೆ ಅನ್ಯಾಯ ಮಾಡಿದವಾಗತ್ತೆ. ಹಾಗಾಗಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಈಗ ಕರ್ನಾಟಕ ಸರ್ಕಾರದ ಯಾವುದೇ ಸರ್ಕಾರಿ ಕಟ್ಟಡಗಳ ಮೇಲೆ ಬರೆಸಿರುವುದು ಕಡ್ಡಾಯ. ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ, ಸರ್ಕಾರಿ, ಅನುದಾನಿತ, ಅನುದಾನರಹಿತ ಶೈಕ್ಷಣಿಕ ಸಂಸ್ಥೆಯಾದರೂ ಕೂಡ ಆ ಎಲ್ಲ ಗೋಡೆಗಳ ಮೇಲೆ ಮಕ್ಕಳ ಸಹಾಯವಾಣಿ ಸಂಖ್ಯೆಯನ್ನು ಬರೆಸುವುದು ಕಡ್ಡಾಯ. ಇದು ನಿಮ್ಮ ಹತ್ತಿರದ ಶಾಲೆ, ಅಂಗನವಾಡಿ, ಪೊಲೀಸ್ ಠಾಣೆ, ಗ್ರಾಮ ಪಂಚಾಯಿತಿ, ಕೃಷಿ ಸಂಪರ್ಕ ಕೇಂದ್ರ, ನಾಡ ಕಚೇರಿ, ತಹಶೀಲ್ದಾರ್ ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿ, SP ಯಾವುದೇ ಭಾಗಕ್ಕೆ ನೀವು ಹೋದರೂ ಕೂಡ ಅಲ್ಲಿ ನಂಬರ್ ಕಡ್ಡಾಯ. ಯೋಜನೆ ಖಚಿತಪಡಿಸ್ಕೊಳ್ಳಿ, ಅವ್ರಿಗೆ ಹೇಳಿ ಈ ನಂಬರ್ನ ನೀವು ಬರಿಬೇಕು ಅನ್ನೋಂಥದ್ದನ್ನ ಹೇಳಿ. ನೀವು ಕೂಡ ಅದಕ್ಕೆ ಕರೆ ಮಾಡಿ. ಆ ಮೂಲಕ ನಾವು ಒಂದು ಮಕ್ಕಳ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಭರವಸೆಯಾಗಿ ನಿಲ್ಲೋಣ. ಅದಕ್ಕೆ ಮಕ್ಕಳ ಸಹಾಯವಾಣಿ ಸಂಖ್ಯೆಯನ್ನು ನಾವೆಲ್ಲರೂ ಬಳಸ್ಕೊಳ್ಳೋಣ ಮತ್ತು ಈ ಮಾಹಿತಿಯನ್ನು ಇನ್ನೊಂದಷ್ಟು ಜನರಿಗೆ ಹಂಚಿಕೊಳ್ಳೋ ದೃಷ್ಟಿಯಿಂದ ಶೇರ್ ಮಾಡೋಣ. ಧನ್ಯವಾದ.